ಹೇಳ್ತಿರೋದು. ಅವ್ರಿಗೆ ಬರಂಗಿದ್ರೆ ಅವ್ರಿಗೆ ಬರಲಿ. ಏನಿದೆಯೋ ಕ್ಲಿಯರ್ ಕಟ್ ಆಗಿ ಬೇಗ ರಿಸಾಲ್ವ್ ಮಾಡಿ. 4 ನಾಳ ಇದಿಸ್ತಾರ ಕಾನೂನು ರೀತಿ ಏಮಷ್ಟೇ ಅದು ಶಾಸಿಸ್ತಾರೆ. ಕವಚ ಇದು ಬಿಡಿಸ್ಬೇಕ್ರಿ. ಏನ್ ಕಾನೂನು ರೀತಿ ಇದ್ರೆ ಅದು ಕ್ರಮ ತಗೊಳ್ಳಿ. ಎಷ್ಟು ದಿನದಲ್ಲ ಯಾಕ್ರಿ ಮೆಷರ್ ಮಾಡ್ತಿಲ್ಲ? ಇವಸರು ಪರ್ಸನಲ್ ಆಗಿ ಅಟೆಂಡ್ ಮಾಡಿ ಬಡವ್ರಿಗೆ ಅನ್ಯಾಯ ಆಗ್ಬಾರ್ದು. 3ನೇ ತಾರೀಕು ಗ್ರಾಮ ಠಾಣಾ ಸರ್ವೆ ಆಯ್ತೀನಿ, 4ನೇ ತಾರೀಕು ಇದೈತಿ ನಮ್ಮ ಆಗಿ ನನಗೆ ರಿಪೋರ್ಟ್ ಅಪ್ಡೇಟ್ ಆಗ್ಬೇಕು. ನಾನು ಹೇಳೋದು, ನಾನು ಎಷ್ಟು ಬೇಕಾದ್ರೆ ಅನುದಾನ ಹಾಕಕ್ ರೆಡಿ ಇದ್ದೀನಿ. ಒಂದ್ಸಲ ನಾವು ಚರಂಡಿ ರೋಡ್ ಮಾಡಿದ್ರೆ ಇನ್ನೊಂದು 30-40 ವರ್ಷ ಅವ್ರ ಮಕ್ಕಳಿಗೂ ಸಮಸ್ಯೆ ಆಗ್ಬಾರ್ದು. మీ అందరి ఆశీర్వాదం ఇంకా నేను గెలిచి మన పార్టీ వచ్చి ఈ 10 వరకు బరీ గృహలక్ష్మిలానే మన తాలూకి 100 కోట్లు ఇచ్చిండమ్మ గవర్నమెంట్. ఇంకా అంటే నెలకు 2,000 వస్తుంది కదా కాడవాళ్ళకి. మన గవర్నమెంట్ 100 కోట్లు ఇచ్చింది. ఇప్పుడు బియ్యం ఇస్తాండము. ఈ పద్దు మీ కష్టాలు అడిగేకే ఇగో వీళ్ళు ఈఓ సార్, తహసీల్దార్ సార్, ఏడిఎల్ఆర్ సార్, ఫుడ్ ఇన్స్పెక్టర్ ఎంటైర్ తాలూక్ కచేరీనే మీ ఊర్లో వచ్చి కూకోండము. అందరూ ఈడుండము. మీ ఊరిది ఏమున్నా చెప్పిన ఈడే ఇచ్చేసి మేము పరిహారం చేస్తాం. 3 సేరు ఒక నంబర్ చేసి ఈసారి చేసేయండి అంటారు పీడియోని. 4 నెలలు అయింది. 4 నెలలు ఇంకా యూట్కి రెస్పాన్స్ లేదు. ಇವ ಸರ್ ಏನಿದು 3 ಸೇರ್ అంటే ಏನ್ ತಗೊಂಡು ಅದೇ ಇಂಟಿದೆ ಸರ್. ಇಂಟది ನೋಡಿ ಸರ್. ಅದು ಕಂದಾಯ ಕಟ್ ಮಾಡ್ರೆ ಕಂದಾಯ ಕಟ್ಟಿ ನಮ್ಮ ಬಿಲ್ ನನಗೆ ರಸೀದಿ ఉంది. 6,040 ರೂಪಾಯಿ ರಸೀದಿ ಬೇಕು. ಈ ಸತ್ತು ಬೇಕು ಅಂತ ಅದು ಪಿಡಿಒ ಏನದು ಮಾಡ್ಕೊಡ್ತಾ ಇಲ್ಲ. ನಮ್ದಿದ್ರೆ ನಮ್ಗೆ ಮಾಡ್ಕೊಡಿ, ಇಲ್ಲ ಅವ್ರದಿದ್ರೆ ಅವ್ರಿಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ಇವತ್ತು ನಾಳೆ ಬಾ ಅಂತ ಹೇಳ್ತಾನೆ ಇದ್ರೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದು ನಾನು ಅಳತೆಗೂ ಬಂದಿದ್ದೀನಿ, ಅಳತೆನೂ ಮಾಡಿದ್ದೀನಿ. ಎಲ್ ಸೇಫ್ ಅಲ್ಲಿ ಇವರು ಇರೋ ಪತ್ರದಲ್ಲಿರೋ ಪ್ರಕಾರ ಎಲ್ ಸೇಫ್ ಅಲ್ಲಿ ಬೇರೆ ವಾಸದಲ್ಲಿ ಇದ್ರಲ್ಲಿ ವಾಸ ಇದ್ದಾರೆ. ಅವ್ರೇನ್ ಹೇಳಿದ್ರು, ಇದು ಆ ಕಾಲದಲ್ಲಿ ನಮಗ್ ಮಾಡ್ಕೊಟ್ಟಿದ್ರು. ಅವರು ಮಾತಲ್ಲಿ ಬೈ ಮಿಸ್ಟೇಕ್ ಆಗಿ ರಿಜಿಸ್ಟರ್ ಅವ್ರಿಗಾಗಿದೆ ಅಂತ ನಾನು ಹೇಳಿದ್ರು, ನೀವು ಕ್ರೈ ಪತ್ರ ತಂದು ಕೊಡ್ರಪ್ಪ. ಇಬ್ಬರು ಅವ್ರು ತಕರಾರು ಅರ್ಜಿ ಕೊಟ್ಟಿದ್ದಾರೆ. ಅದರಿಂದ ಪೆಂಡಿಗೆ ಇಬ್ಬರು ಸೇರಿಸಿ ಮಾತಾಡೋಣ ಅಂತ ಹಂಗೆ ಪೆಂಡಿಂಗ್. ಬಟ್ ಈಗ ನಾನು ಹೇಳೋದೇನು ಗೊತ್ತಾ, ಈಗ ಅವ್ರು ಹೇಳ್ತಿರೋದು ಅವ್ರಿಗೆ ಬರಂಗಿದ್ರೆ ಅವ್ರಿಗೆ ಬರಲಿ. ಏನಿದೆಯೋ ಕ್ಲಿಯರ್ ಕಟ್ ಆಗಿ ಬೇಗ ರಿಸಾಲ್ವ್ ಮಾಡಿ. ಕ್ರೈ ಪತ್ರ ತಗೊಂಡು ಏನ ಇವ ಸರ್ ಎಷ್ಟು ದಿನದಲ್ಲಿ ಸಾಲ್ವ್ ಆಗ್ಬೋದು ಸರ್? ಇದು 4 ದಿವಸ ಒಳಗಡೆ ಟೈಮ್ ಕೊಡುತ್ತೆ. 4 ದಿವಸ ಒಳಗಡೆ ಡಾಕ್ಯುಮೆಂಟ್ ಏನ್ ಕೊಡ್ತಾರೆ ಕೊಡೋದಿಲ್ಲ. ಯಾರು ಲೀಗಲ್ ಇದ್ರೆ ಅವ್ರು ಮಾಡ್ಕೊಡ್ತಾರೆ. ಈಗ ಇವ ಸರ್ వీళ్ళే డిసిషన్ తీసుకునేది. 4 నాళ్ళ ఇది ఇస్తారు. 4 నాళ్ళ ಕಾನೂನು ರೀತಿ ಏಮಷ್ಟೇ ಅದು ಶಾಸಿಸ್ತಾರೆ. ಕಾವಚ್ಚಾ ಅಣ್ಣ ಇದೇಮಣ್ಣ ಯಜಮಾನ ಮಂಡಿಕಲ್ 54ರಲ್ಲಿ ಗುಂಟೆ ಮತ್ತೆ ಸರ್ ಇದು ಕೊಡಕ್ ಬರುತ್ತಾ? ಈಗ ಅದ್ರಲ್ಲಿ ಸೈಟ್ಗಳು ಮಾಡ್ಕೊಡ್ಬೋದಾ ಸರ್? ಇಲ್ಲ, ಹೂಕಾಡು ಏನಿದೆ ಗ್ರಾಂಟ್ ಇದೆಯಾ? ಗ್ರಾಂಟ್ ಆಯ್ತು ಸರ್, ಚೆಕ್ ಮಾಡಬೇಕು. ಹೌದಾ? ಎಷ್ಟು ದಿನದಲ್ಲಿ ಇದೆ? 1 వీక్ చెక్ ಮಾಡಿ. అన్నాడు తహసీల్దార్ సార్ అర్జీ ఇస్తాను. ನಾನು వాళ్ళు చెక్ చేసి ఒక వారంలో అప్డేట్ చేస్తారు. నేను తిరిగా మా టీం ముఖాంతరం మీకు అప్డేట్ చేపిస్తాను. ಆಯ್ತಾ? ಇದು ಬಂಡಿಗಾರಿ ಅನ್ನ ಮಾಡಿಸ್ಕೊಡೋ ಬಗ್ಗೆ ದಾರಿ ಬಿಡ್ತಾ ಇಲ್ಲ. ಮೊದಲಿಂದ ಮೂಲದಲ್ಲಿ ಎಲ್ಲ ಐತೆ. ಇವಾಗ ಏನ್ ಸರ್ ಅದು ಬಿಡಿಸ್ಕೊಡ್ಬೋದಾ ಸರ್? ಯಾವಾಗ ಏನ್ ನಿಮ್ ರೋಲ್ ಇದೆಯಾ ಸರ್ ಅದ್ರಲ್ಲಿ? ನಮ್ ಸರ್ವೆ ಆಗೋಗಿದೆ. ಹೌದಾ? ಯಾವಾಗ ಬಿಡಿಸ್ಕೊಡ್ತೀರಾ ಸರ್? ದೇವಸ್ಥಾನದಿಂದ ಅಳತೆ ಮಾಡ್ಕೊಂಡ್ ಬರೋದು ಅದು ಹಳ್ಳ ಇತ್ತು, ಮೋರಿ ಕಟ್ಟಿದ ಮೇಲೆ ಈಗ ಇದು ಬಿಡಿಸ್ಬೇಕ್ರಿ. ಏನ್ ಕಾನೂನು ರೀತಿ ಇದ್ರೆ ಅದು ಕ್ರಮ ತಗೊಳ್ಳಿ. ಎಷ್ಟು ದಿನದಲ್ಲಿ ಆಗುತ್ತೆ? ఒక వారంలో అవుతుంది. ఆయన అడవిలో గుడిసేసుకొని ఉన్నారు ఈ అమ్మ. పోతే అర్జీలు ఇచ్చిండే ఈ సత్తు గుర్తి ఉంది. మీరే చూడే కొలిసి ఇచ్చేకొచ్చేలేవా ఆయన. వాళ్ళు కంప్లైంట్ ఇచ్చేపటిగా ಮುಸ್ಲಿಂ ಅಲ್ಲಿ ಪೊಲೀಸ್ వాళ్ళు ಕೊಡ್ತಾರೆ. ಯಾಕ್ರಿ ಮೆಷರ್ ಮಾಡ್ತಿಲ್ಲ? ನಾನು ಬಂದು ಅಳತೆ ಮಾಡಿದೆ. ಅಲ್ಲಿ ಏನಾಗಿದೆ, ಔಷಧಿಯಲ್ಲಿ ಮಾಡಿದ್ರು. ಮತ್ತೆ ಇವಾಗೆಲ್ಲ ಔಷಧಿಲ್ಲ ಹೆಣ್ಣು ಇದ್ದಿದ್ದಕ್ಕೋಸ್ಕರ ಮತ್ತೆ ಈ ಖಾತೆ ಮಾಡ್ಕೊಡ್ತಿದ್ದೀನಿ. ಎಲ್ಲಿ ಬರ್ತು ನೋಡ್ಬಿಟ್ಟು ಅಳತೆ ಮಾಡ್ಕೊಡ್ತೀನಿ ನಾನು ಹೇಳಿದ್ದೀನಿ ಸರ್. ಅವ್ರು ಯಾವಾಗ ಅಳತೆ ಮಾಡ್ತೀರಾ ಅಮ್ಮ ಅವ್ರದ್ದು? ಗ್ರಾಮ ಠಾಣಾ ಅಳತೆ ಮಾಡ್ತಾ ಇಲ್ಲ, ನಾನು ನಾಳೆ ಅವ್ರು ಅಳತೆ ಮಾಡ್ಕೊಡ್ತೀನಿ. ಇರಿ ಒಂದ್ ನಿಮಿಷ ಸರ್. ನೀವು ಗ್ರಾಮ ಠಾಣಾ ಎಷ್ಟು ದಿನದಲ್ಲಿ ಮಾಡ್ತೀರಾ ಸರ್? 3ನೇ ತಾರೀಕು ಮಿಸ್ ಆಗಬಾರ್ದು ಅಣ್ಣ. ಏಪ್ರಿಲ್ 3వ తారీఖు ಗ್ರಾಮ ಠಾಣಾ ಸರ್ವೆಗೆ ವಸ್ತಾರು ಯಜಮಾನ. 3వ తారీఖు ಅದೇ ನಿಂಕ ನೀವ್ ಯಾವಾಗ ಮಾಡ್ತೀರಿ? ಇದು 4వ తారీఖు చేయిస్తారు. ఈవో సరు పర్సనల్ ಆಗಿ ಅಟೆಂಡ್ ಮಾಡಿ ಬಡವ್ರಿಗೆ ಅನ್ಯಾಯ ಆಗ್ಬಾರ್ದು. ಅಣ್ಣ 3వ తారీఖు ಗ್ರಾಮ ಠಾಣಾ ಸರ್ವೆ ಆಯ್ತೀನಿ, 4వ తారీఖు మీదೈతుందಮ್ಮ. ಆಗಿ ನನಗೆ ರಿಪೋರ್ಟ್ ಅಪ್ಡೇಟ್ ಆಗ್ಬೇಕು. ಈಗ ಈ ಊರಿಗೆ 1 ಸ್ಟಾಪ್ ಸೊಲ್ಯೂಷನ್.
ನಾನು ಹೇಳೋದು, ನಾನು ಎಷ್ಟು ಬೇಕಾದ್ರೆ ಅನುದಾನ ಹಾಕಕ್ಕೆ ರೆಡಿ ಇದ್ದೀನಿ. ಒಂದ್ಸಲ ನಾವು ಚರಂಡಿ ರೋಡ್ ಮಾಡಿದ್ರೆ ಇನ್ನೊಂದು 30-40 ವರ್ಷ ಅವ್ರ ಮಕ್ಕಳಿಗೂ ಸಮಸ್ಯೆ ಆಗಬಾರ್ದು. ಸುಮ್ಮನೆ ಇಷ್ಟಿಷ್ಟು ತೆಗೆದುಬಿಟ್ಟು 1-2 ಲಕ್ಷ ಹಾಕಿ ಆಗಬಾರ್ದು. మీకు యావ్యావ చరండి కావాలో రోడ్ కావాలో నీట్గా చూపియండి. 4 ఇప్పుడు ఫండ్ ఉంది, అది FD అప్రూవల్ అయిపోయాక ఒక 4 నెలలు అవుతుంది. 4 నెలల లోపల వచ్చి నేను మీరు ಯಾವ రోడ్డు చరండి ఎడతారో అంతా చేపించేది నా జవాబుదారి. అడా కంప్లీట్ ಆಗಿ ಮಾಡ್ಕೊಡಿ.